ಅವನೇ ಅವೇನು ಮಾಡಿದನು ನೋಡಿಯಪ್ಪ ಪ್ರತಿಯೊಂದು ಮೋರಿ ಎಲ್ಲೂ ನೈನೇ ಇಲ್ಲ ಕಕ್ಕಸ್ ನೈನ್ ಇಲ್ಲ. ಹಿಂದೂಗಳು ಬಿಟ್ಬಿಟ್ಟು ಮುಸ್ಲಿಮನ್ಗೆ ಸಪೋರ್ಟ್ ಮಾಡ್ತಾರ ಸಿದ್ದರಾಮಯ್ಯನವರು. ಮಗು ಹುಟ್ಟಿದಟ್ಟಿಗೆ ಆಗೋಯ್ತಾ ಆ ಮಗು ಸಾಕ್ಬಾರ್ದವ್ರು. ಅವ್ನಿಗೆ ಓಟ್ ಬಿಡ್ತಾವ ಇವ್ನಿಗೆ ಓಟ್ ಬಿಡ್ತಾವ. ಕ್ಷೇತ್ರ ಒಣ ಕ್ಷೇತ್ರನೇ. ನಮ್ಗೇನು ಕೊಟ್ಟ? ಎಲ್ರಿಗೂ ನಮಸ್ಕಾರ. ಲಾಗಿನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಂಜೇಶ್. ವೀಕ್ಷಕರೇ, ಲೋಕಸಭಾ ಚುನಾವಣೆಯ ಬಿಸಿ ದಿನೇ ದಿನೇ ಏರ್ತಾ ಇದೆ. ಇನ್ನೇನೋ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಬನ್ನಿ, ಇವತ್ತು ನಾವು ವರ್ಣ ಕ್ಷೇತ್ರದಲ್ಲಿದ್ದೀವಿ. ವರ್ಣ ಕ್ಷೇತ್ರದ ಜನರು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಾಗಬೇಕಾ ಇಲ್ಲ ರಾಹುಲ್ ಗಾಂಧಿ ಅವರಾಗಬೇಕಾ ಅಂತ ಏನಂತ ಹೇಳ್ತಾರೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಈ ಸಲ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ, ನರೇಂದ್ರ ಮೋದಿ? ಮೋದಿ. ಯಾಕೆ? ಯಾಕಂದ್ರೆ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಆಮೇಲೆ ಆಮ್ಯಾಕ ಒಳ್ಳೊಳ್ಳೆ ಜನಗಳು, ಬಡ ಜನಗಳಿಗೆ ಒಳ್ಳೊಳ್ಳೆ ಇದನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಮಾಮೂಲಿ ಇದು ರೈತ ಪರಿಹಾರ ದುಡ್ಡು, ಈಗ ಅಕ್ಕಿ ಬೇರೆ ಬಿಟ್ಟಿದ್ದಾರೆ 29 ರೂಪಾಯಿ ಪ್ಯಾಕೆಟಲ್ಲಿ, ಒಂದು ಕೆ ಜಿಗೆ 29 ರೂಪಾಯಿ ಈ ರೀತಿ ಕೊಟ್ಟಿದ್ದಾರೆ. ಅವು ಕಾಂಗ್ರೆಸ್ನವ್ರು ಬಂದರೆ ಎಲ್ಲ ಏರ್ಸ್ಕೊ ಹೋಯ್ತಾರೆ. ಆಮ್ಯಾಕೆ ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದ್ದು ಹಿಂದೂಗಳು ಬಿಟ್ಬಿಟ್ಟು ಮುಸ್ಲಿಮನ್ಗೆ ಸಪೋರ್ಟ್ ಮಾಡ್ತಾರೆ ಸಿದ್ದರಾಮಯ್ಯನವರು. ಈ ಥರ ಇರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಯಾರು ಆಸೆಪಟ್ಟರು? ಅದರಿಂದ ನರೇಂದ್ರ ಮೋದಿಯವರೇ ಪ್ರಧಾನಿ ಆದರೆ ಒಳ್ಳೇದು, ಉತ್ತಮ, ದೇಶದ ಪ್ರಗತಿ ಇತ್ತ. ಈಗ ಸಿದ್ದರಾಮಯ್ಯ ಅವರು ನಿಮ್ಮೂರು ಪಕ್ಕನೇ ಇರೋದು. ಹೌದು, ಕ್ಷೇತ್ರ ಒಣ ಕ್ಷೇತ್ರನೇ. ಅವ್ರು ಇಲ್ಲೇ ಗೆಲ್ಲಬೇಕು. ಆದರೆ ನೋಡಿ, ಇಲ್ಲಿ ವರ್ಣದಲ್ಲಿ ಏನಿದೆ ಯೋಚನೆ ಮಾಡಿ. ವರ್ಣದ ಪರಿಸ್ಥಿತಿ ಯಾವ್ದಿದೆ ನೋಡಿ ಸರ್. ಆಫೀಸ್ಗಳ ಪಕ್ಕ ಹೆಂಗೆ ಬಿದ್ದಿದೆ ನೋಡಿ, ಅದನ್ನು ಕ್ಲೀನ್ ಮಾಡ್ಸೋಕ್ಕಾಗಲ್ಲ. ಲೋಕಲಾಗಿ ಇದ್ಕೊಂಡು ಆಲ್ರೆಡಿ ಅವ್ರು ಲೋಕಲಾಗಿ ಅವ್ರ ಕಡೆ ಬೇಕಾದ ಅಕ್ಷರ ಮಾಡ್ತಾನೆ, ಅವ್ರ ಮುಖಾಂತರ ಕೆಲಸ ಮಾಡಿಸೋದು ನಡೀತಲ್ವ. ನೀವು ಬೇರೆ ಕಡೆ ಮಾಡಿಸ್ಬೇಕಾದ ಅವಶ್ಯಕತೆ ಏನಿಲ್ಲ. ಅದರಿಂದ ನರೇಂದ್ರ ಮೋದಿಯವರೇ ಮುಖ್ಯಮಂತ್ರಿ ಆಗೋದು, ಇದು ಪ್ರಧಾನಮಂತ್ರಿ ಆಗೋದಕ್ಕೂ ನಾವು ಸಂತೋಷ ಪಡ್ತೀವಿ. ಬಸವಣ್ಣ ಅಂತ. ಬಸವಣ್ಣ, ಈ ಸಲ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ, ರಾಹುಲ್ ಗಾಂಧಿ? ಪ್ರಧಾನ ಮಂತ್ರಿ ಆಗ್ಬೇಕಾದ್ರೆ ನಮ್ಗೆ ಇವತ್ತು ಮೋದಿಯವರೇ ಆದರೂ ಪರವಾಗಿಲ್ಲ ಅಂತ ಸ್ವಲ್ಪ. ಯಾಕಂದ್ರೆ ಸ್ವಲ್ಪ ಅವರು ದೇಶ ಸ್ವಲ್ಪ ಒಂದು ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಒಳ್ಳೇದು ಮಾಡ್ಕೊ ಹೋಯ್ತಾವ್ರೆ. ಅವರು ಪ್ರತಿಯೊಂದು ಮಾಡ್ಕೊ ಹೋಯ್ತಾವ್ರೆ ಅಷ್ಟೇ. ರಾಹುಲ್ ಗಾಂಧಿ ಆಗ್ಬೇಡ? ರಾಹುಲ್ ಗಾಂಧಿ ಅಂದ್ರೆ ಅವರು ರಾಜಕಾರಣಿಗಳು ಅಂದ್ರೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದ್ಬಿಟ್ಟು ಎಲೆಕ್ಷನ್ ಮಾಡ್ತಾರೆ. ವಸಿ ಕೊಡ್ತಾರೆ, ವಸಿ ಬಿಡ್ತಾರೆ, ವಸಿ ಕೊಡ್ತಾರೆ, ವಸಿ ಬಿಡ್ತಾರೆ. ಬಡ್ರಿಗೆ ಅಂತ ಕೊಡ್ತಾರೆ, ಅದೆಲ್ಲ ಹೋಗೋದೆಲ್ಲ ಶ್ರೀಮಂತರಿಗೆ. ಕರೆಕ್ಟಾ? ಅದು ನಡೀತಾ ಇದೆ ಪ್ರಪಂಚದಲ್ಲಿ, ಹಳ್ಳಿಲೆಲ್ಲ ನಡೀತದೆ. ಹಳ್ಳಿ ರೈತರಿಗೆಲ್ಲ ಗೊತ್ತು. ರೈತರಿಗಾಗಿ ಏನೂ ಮಾಡ್ತಾಯಿಲ್ಲ. ಈಗ ಹಣ ತಿಂತಾರ, ಮಣ್ಣು ತಿಂತಾರ, ಏನು ತಿಂತಾರೆ? ಭೂಮಿ ರೈತನ ಕೊಟ್ರೆ ರೈತ ಬೆಳೆ ಬೆಳೆದಿರ್ತಾನೆ. ಎಲ್ಲ ಪ್ರತಿಯೊಂದು ರೈತನ ಮುಂದೆ ತರಬೇಕು. ರೈತನಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ನೀರಿಲ್ಲ, ಅವೆಲ್ಲ ವ್ಯವಸ್ಥೆ ಮಾಡಿಕೊಡಲ್ಲ ನಮ್ಮ ಕರ್ನಾಟಕದಲ್ಲಿ. ಮೋದಿಯವರು ಅಂದ್ರೆ ಪ್ರತಿಯೊಂದು ದೇಶಕ್ಕೂ ಒಳ್ಳೇದು ಮಾಡ್ತಾರೆ. ಅವರು ಇವರು ರಾಜಕಾರಣಿಗಳಿಗೆ ಸಲಾಗಿ, ತಮ್ಮ ಜೀವನಕ್ಕೆ ಸಲಾಗಿ ಇವರು ಏನೇನೋ ಹುಡುಕ್ತಾರೆ. ಇವರು ಅದು ಮಾಡಿದ್ವಿ, ಇದು ಮಾಡಿದ್ವಿ, ಅದು ಮಾಡಿದ್ವಿ, ಲಕ್ಷ್ಮಿ ಯೋಜನೆ ಮಾಡಿದ್ವಿ, ಇದು ಮಾಡಿದ್ವಿ, ಅದು ಮಾಡಿದ್ವಿ ಅಂತ ಎಲ್ಲನೂ ಮಾಡ್ರೆ. ಅದೆಲ್ಲ ಸರ್ಕಾರ ದುಡ್ಡೇ ಮಾಡೋದು, ನಮ್ಮ ದುಡ್ಡು ನಮಗೆ ಕೊಡೋದು. ಅವರು ಇಲ್ಲಿಂದ ಉತ್ಪತ್ತಿ ಮೇಲೆ ಉಕ್ಕುತ್ತ ಅವ್ರಿಗೆ ಸಮುದ್ರ ಏನೂ ಇಲ್ಲ. ಈಗ ರೈತರಿಗೆ ಭಾರಿ ಅನುಕೂಲ ಮಾಡೋಂಥಕ್ಕಂಥದ್ದು ಒಂದು ಮುಂದೆ ನೋಡಿದ್ರೆ ಮೋದಿ ಪ್ರತಿಯೊಂದು ಮಾಡ್ತಾರೆ. ಸಿದ್ದರಾಮಯ್ಯ ನಮ್ಮ ಕ್ಷೇತ್ರದವರಲ್ವ ಮುಖ್ಯಮಂತ್ರಿ. ಅವ್ರ ಕಾಲದಿಂದ ನಮ್ಮ ಕ್ಷೇತ್ರದಲ್ಲೇ ಗೆದ್ದೆಲ್ಲ ಬಂದಿರೋದು. ಅವರು ಅದು ನೋಡ್ಕೊಂಡು ನಮ್ಮೂರು ಮಗ ಅಂತ ಆಗ್ತಾರೆ. ಅವರು ನಮ್ಮ ತಂದೆ ತಾಯಿ ಅಂತ ಅವ್ರು ಸರಿಯಾಗಿ ನೋಡ್ತಾ ಇಲ್ಲ. ಯಾಕೆ ನೋಡ್ತಾ ಇಲ್ಲ ಹೇಳಿ? ಈಗ ಒಣ ಕ್ಷೇತ್ರ ಅಂದ್ರೆ ಕ್ಷೇತ್ರ ಆಯಿತು, ತಾಲೂಕೇ ಮಾಡ್ಬೋದಾಗಿತ್ತು. ಅವರು ನಮ್ಮ ಏರಿಯಾಕ್ಕೆ ಏನೂ ಮಾಡಿಲ್ಲ ಸಿದ್ದರಾಮಯ್ಯನವರು. ಮಾಡೋರ ಇಲ್ಲ ಅಂತಲ್ಲ, ಮಾಡೋರ ಪ್ರತಿಯೊಂದು ಬಡವರು ಏನು ಸರ್ಕಾರ ಕೊಡಬೇಕು ವಸಿ ಕೊಟ್ಟೋರ. ಆದರೂ ಒರಿಜಿನಲಿಗೆ ರೈತರಿಗೆ ಪ್ರತಿಯೊಂದು ಎತ್ತಲ ಒಂದು ಕೆರೆಗಳ ಒಳ ತೆಗಿಸಿ, ಕೆರೆಗೆ ನೀರು ತುಂಬಿಸಿ, ಬೋರ್ಗಳು ರೈತರು ಮುಂದೆ ಬರಲಿ. ಒಂದು ವರ್ಣಕಾವಲಿ ಮಾಡಿಸ್ತರು. ಇಲ್ಲಿಗೆ ಲೆಕ್ಕ ಹಾಕಲಿ, ವರ್ಣಕಾವಲಿ ಏನಾಗಿದೆ? ನೀರೇ ಇಲ್ಲ. ನೀರು ಬಿಟ್ರೆ ನಮ್ಗೆ ಎಲ್ಲ ತಮಿಳ್ನಾಡು ಬಿಟ್ರು, ರೈತರು ಬಿಟ್ಟಿದ್ರೆ ನೀರಿಗೆ ಎಷ್ಟು ತೊಂದರೆ ಇದ್ದು. ಎಲ್ಲ ಬ್ರಿಡ್ಜೆಲ್ಲ ಹೊಡೆದು ಎಲ್ಲ ಕುಸ್ತಿ ಎಲ್ಲ ರೈತರೆಲ್ಲ ಭೂಮಿ ಹಾಳಾಗೋದು. ಏನು ಮಾಡೋದು ಈಗ? ನಾವು ಯಾರಿಗೆ ಹೇಳೋ? ಸಿದ್ದರಾಮಯ್ಯನಿಗೆ ಅದನ್ನು ವರ್ಣಕಾವಲಿ ಮಾಡಿಸ್ತೀವಿ, ವರ್ಣಕಾವಲಿ ಮಾಡಿಸ್ತರು. ನೀರು ಬೇಡವಾ? ಮಗು ಹುಟ್ಟಿದಟ್ಟಿಗೆ ಆಗೋಯ್ತಾ ಆ ಮಗು ಸಾಕ್ಬಾರ್ದವರು. ಏನು ಮಾಡ್ಬೇಕು ಈಗ ನಾವು? ಏನಪ್ಪ ಅಂದರೆ ಓಟ್ ಹಾಕ್ತೀವಿ, ಇಲ್ಲ ಅಂತೆಲ್ಲ. ನಮ್ಮ ಕ್ಷೇತ್ರದನು ನಮ್ಮ ಮುಖ್ಯಮಂತ್ರಿ ಮಾಡ್ತಾನ ಅನ್ಕೊ ಬಂದೀವಿ. ಇರ್ಗಟ್ವ ಏನೂ ಮಾಡಿಲ್ಲ ಅಂತಲೇ. ಮಾಡಿಲ್ಲ ಅಂತೆಲ್ಲ. ಮನೆಗಳು ಬಂದರೆ ಮನನೂ ಕೊಡ್ತಾರೆ, ಬಡ್ರ ಬಗ್ಗರಿಗೆ ದುಡ್ಡನ್ನೂ ಕೊಡ್ತಾರೆ, ಎಲ್ಲನೂ ಕೊಡ್ತಾರೆ. ದುಡ್ಡಿಲ್ಲ. ಈಗ ವರ್ಣ ಕ್ಷೇತ್ರದಲ್ಲಿ ನೋಡಿಯಪ್ಪ, ಪ್ರತಿಯೊಂದು ಮೋರಿ ಎಲ್ಲೂ ನೈನೇ ಇಲ್ಲ, ಕಕ್ಕಸ್ ನೈನ್ ಇಲ್ಲ, ಒಂದು ರೋಡು ವ್ಯವಸ್ಥೆ ಇಲ್ಲ. ರೈತರಿಗೆ ಜಮೀನು ಮೇಲೆ ಜಮೀನು ಹೋಗೋಕೆ ದಾರಿಗಳಿಲ್ಲ. ಸರ್ಕಾರ ಜಮೀನುಗಳಿಗೆ ಏನೂ ಮಾಡಿಲ್ಲ ಇವರು. ಏನು ಮಾಡೋದು ಹೇಳು? ಯಾರಿಗೆ ಹೇಳೋ? ನಮ್ಮ ಹೆಸರು ಮಾಧವ ಅಂತ. ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ನಿಮಗೆ? ಅದೇ ಮೋದಿನೇ ಆಗ್ಬೇಕು. ಯಾಕೆ? ಯಾಕೆ ಅವ್ರು ಒಳ್ಳೇದು ಕೊಟ್ಟಿದ್ದೆಲ್ಲ ನೋಡ್ತಲ್ಲ ಮಾಡ್ತಾರೆ. ಮೋದಿನೇ ಆಗ್ಬೇಕು ನಮ್ಗೆ.
ಮೋದಿನ ಹಾಂ ಯಾಕೆ ರಾಹುಲ್ ಗಾಂಧಿ ಆಗದ್ ಬಿಡುವ? ಬ್ಯಾಡಿ ನಮ್ಗೆ ಅವನೇ ಅವೇನು ಮಾಡಿದನು ರಾಹುಲ್ ಗಾಂಧಿ ಒಂದು ದಿವಸದಲ್ಲಿ ಏನು ಮಾಡಿಕೊಟ್ಟಿಲ್ಲ. ಹಾಂ ಹ್ಮ್. ಆಗೋಣ ಪ್ರಾಧಾನ್ಯ ಏನು ಮಾಡಿಕೊಟ್ಟಿದ್ದಾರ ಅವ ನಮ್ಗೆ ಹ್ಮ್. ಹೇಳಪ್ಪ ನೀವೇ ಹೇಳಿ. ಈಗ ಸಿದ್ದರಾಮಯ್ಯ ಅವ್ರು ಇದೇ ಊರ್ನವ್ರಲ್ವಾ? ಹಾಂ ಇದೇ ಊರ್ನವರಾಗಿ ಅವ್ರಿಗೆ ಓಟ್ ಬೆಳೆದ್ ಕಷ್ಟ ಅಂತ ಹೇಳ್ತೀರಾ? ಯಾಕೆ ಬೆಳಿತಾವ ಬಿಡಿ ಓಟು. ಹ್ಮ್. ಅವ್ನಿಗೆ ಓಟ್ ಬೀಳ್ತಾವ ಇವ್ನಿಗೆ ಓಟ್ ಬರ್ತಾವ ಹ್ಮ್. ಸಿದ್ದರಾಮಯ್ಯನಿಗೆ ಓಟ್ ಬರ್ತಾವ. ಹಾಂ ಇಲ್ಲ ಅನ್ನೋಕ್ಕಾಗಲ್ಲ, ಓಟ್ ಬರ್ತಾವ ಅವ್ನಿಗೆ ಓಟ್. ಈಗ ರಾಹುಲ್ ಗಾಂಧಿ ಯಾಕೆ ಬೇಡ ನಿಮ್ಗೆ? ನಮಗೇನು ನಮ್ಮ ದೇಶಕ್ಕೆ ಏನು ಮಾಡಿಕೊಟ್ಟಿಲ್ವಲ್ಲ, ಒಂಚೂರು ಏನು ಮಾಡಿಕೊಟ್ಟಿಲ್ಲ ನಮ್ಗೆ. ಮೋದಿ ಅರ್ಧನೂ ಮಾಡಿಕೊಟ್ಟಿಲ್ಲಮ್ಮ. ಹಾಂ ಇಂಥದ್ದು ಮಾಡಿಕೊಟ್ಟಾರ ಅಂತೇಳಿ ನೀವೇ. ನಿಮ್ ಪ್ರಕಾರ ಹಾಂ ಮೋದಿ ಮೋದಿ ಆಗ್ಬೇಕು. ಮೋದಿ ಅದು ಸಿದ್ದರಾಮಯ್ಯ ಬನ್ನ ಹೆಂಗಸ್ಕೊಳ್ಳಿಲ್ಲ, ಫ್ರೀ ಮಾಡಿಕೊಟ್ಟ ಬಸ್ಸ. ಗಳ್ಸಿಗೆ ಏನು ಮಾಡಿಕೊಟ್ಟ? ಗಳ್ಸಿಗೆ ಏನು ಮಾಡಿಕೊಟ್ಟ ಸಮಯ? ಗಡ್ಸು ಕೂತ್ಕೋದ ಹಾಕ್ತಾರೆ ಅವ್ರಿಗೆ ಓಟ. ಅವ ಗಡ್ಸ್ಕೊಂಡು ತಿರ್ಗಾಡಿ ಫ್ರೀ ಗಡ್ಸ್ಕೊಂಡು ಮಾಡಿ ಕೂತ್ಕೊಳ್ಳಿ. ಏನು ಮಾಡಿಕೊಟ್ಟಿದ್ದಾಳೆ? ಹಾಂ ಸಿದ್ದರಾಮಯ್ಯದು ತಪ್ಪು. ಹಾಂ ಮಾಡಿದ ಎಲ್ಕೋ ಮಾಡ್ಕೊಡ್ಬೇಕು ತಿರ್ಗಾಡಿ ಅಂತ ಹೇಳಿ ಒಬ್ರಿಗೂ ಮಾಡಬಾರ್ದು. ಈಗ ನಾನು ಸಿದ್ದರಾಮಯ್ಯನಿಗೆ ಓಟ್ ಹಾಕ್ತೀನಿ ಅಂತಾರೆ, ಹಾಕ್ಬಾರ ಅಂತೀನಿ ನಾನು. ಯಾಕೆ ನಮ್ಗೇನು ಮಾಡಿಕೊಟ್ಟಿದ್ದಾನು? ಈ ತಿರ್ಗಾಡ್ಕೊ ಬಂದಿದೆ, ನೀವು ಓಟ್ ಹಾಕ್ತೀನಿ. ನಮ್ಗೇನು ಮಾಡಿಕೊಟ್ಟಿದ್ದಾನು? ನಾವು ಓಟ್ ಹಾಕಲ್ಲ. ನೀ ಹಾಕ್ಬಾರ ಓಟ್ ಅವ್ನಿಗೆ ಅಂತ ಹೇಳ್ತೀವಪ್ಪ. ವಿರೋಧ ಹೇಳ್ತೇನೋ, ತಪ್ಪೇನು ಹೇಳಲ್ಲ. ಮಾಡಿದ ಎಲ್ಕೋ ಮಾಡ್ಕೊಡ್ಬೇಕಾಯ್ತಮ್ಮ. ಆಮೇಲೆ ಈ ಗುಜರಾಲಕ್ಷ್ಮಿ 2,000 ರೂಪಾಯಿ ಕೊಟ್ಟ ಹೆಂಗಸ್ಗೆ, ನಮ್ಗೇನು ಕೊಟ್ಟ ಹೇಳಿ? ನೀವೇ ಹೇಳಿ. ನಮ್ಗೆ ಅರ್ಧ ಜನ ಕೊಟ್ಟಾನ, ಅರ್ಧ ಜನ ಕೊಟ್ಟಿಲ್ಲ. ಓಟ್ ಹೆಂಗೆ ಹಾಕ್ತಾರೋ?